ನಮಸ್ಕಾರ. ಪ್ರಮುಖ ಕಾರ್ಯಕರ್ತರ ಸಭೆಯನ್ನ ಕರಿಬೇಕು ಅಂತ ಹೇಳಿ ಕುಮಾರಣ್ಣವರು ಸೂಚನೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಪತ್ರಿಕೆಯನ್ನ ನೋಡಿ ಇಷ್ಟೊಂದು ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರಗಳನ್ನ ಅರ್ಪಿಸ್ತಾ, ನಮ್ಮೆಲ್ಲರ ನಾಯಕರು, ಕೇಂದ್ರ ಸರ್ಕಾರದ ಸಚಿವರು, ಭಾವಿ ಮುಖ್ಯಮಂತ್ರಿಗಳು ಆದಂತಹ ನನ್ನ ನಾಯಕರಾದಂತಹ ಕುಮಾರಣ್ಣವರಿಗೆ ನಮಸ್ಕಾರಗಳನ್ನು ಮಾಡ್ತಾ, ವೇದಿಕೆಯ ಮೇಲೆ ಹಿರಿಯರಾದಂತಹ ಚಿಕ್ಕಣ್ಣರವರು, ಹಾಗೆ ಮಾದೇವಣ್ಣರವರು, ಹಾಗೆ ನಮ್ಮೆಲ್ಲರನ್ನ ಕುರಿತು ಮಾತನಾಡಿದಂತ ಹರೀಶ್ ಗೌಡ್ರು, ಮತ್ತೆ ವಿಧಾನ ಪರಿಷತ್ ಸದಸ್ಯರಾದಂತ ಮಂಜೇಗೌಡರು, ಈಗ ತಾನೇ ಮಾತನಾಡಿದಂತ ವಿವೇಕಾನಂದರವರು, ಪ್ರಥಮವಾಗಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದಂತ ಹೇಳಿದ ಸರ್ ಮಾಜಿ ಮಹಾಪೌರರಾದಂತ ರವಿರವರು, ಮತ್ತೆ ಕೃಷ್ಣಣ್ಣರವರು, ನನ್ನ ಸಹೋದರಿ ಜಿಲ್ಲಾಧ್ಯಕ್ಷಿ, ಮತ್ತೆ ತಮ್ಮೆಲ್ಲರನ್ನ ಕುರಿತು ತುಂಬಾ ಚೆನ್ನಾಗಿ ಮಾತಾಡಿದಂತ ಪ್ರೇಮಕ್ಕನವರು, ಎಲ್ಲ ಕ್ಷೇತ್ರದ ಅಧ್ಯಕ್ಷರು, ನಗರ ಪಾಲಿಕಾ ಮಾಜಿ ಸದಸ್ಯರುಗಳು, ಮತ್ತೆ ಪೂಜ್ಯ ಮಹಾಪೌರರಾಗಿ ಕೆಲಸ ಮಾಡಿದಂತ ಎಲ್ಲ ಹಿರಿಯರು, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿಯರು, ಮತ್ತೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರುಗಳು ಎಲ್ಲವನ್ನ ವಿಚಾರಗಳನ್ನ ಹೇಳಿದ್ದಾರೆ. ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದು ಇಷ್ಟ. ಇಲ್ಲಿವರೆಗೆ ಜಿಲ್ಲಾ ಪಂಚಾಯತಿ, ನಗರ ಪಾಲಿಕೆ, ನಗರಸಭೆ ಈ ರೀತಿಯ ಚುನಾವಣೆಗಳನ್ನ ಮುಂದೆ ಹಾಕೋ ಬಂದರು. ಆದ್ರೆ ಈಗ 3 ಕ್ಷೇತ್ರದಲ್ಲಿ ಏನು ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ, ಈಗ ಸ್ವಲ್ಪ ಅವ್ರಿಗೆ ಹುರುಪು ಬಂದಿದೆ. ಆ 3 ಕ್ಷೇತ್ರದಲ್ಲಿ ಹೇಗೆ ಗೆದ್ರು ಅಂತ ಹೇಳಿ ಈಗಾಗಲೇ ನಮ್ಮ ಅನೇಕ ಮುಖಂಡರುಗಳು ಮಾತನಾಡಿದ್ದಾರೆ. ನಾವುಗಳು ಒಂದ್ಸಾರಿ ಕೂತು ಯೋಚನೆ ಮಾಡಿ, ಇವತ್ತೊಂದು ದಿವಸ ಬಹಳ ಪ್ರಮುಖ ಪದಾಧಿಕಾರಿಗಳು ಮತ್ತೆ ಹಿರಿಯರು ಇಲ್ಲಿ ಆಗಮಿಸಿದರು. ಈ ಬರುವಂತ ಚುನಾವಣೆಗಳಲ್ಲಿ ಜನರಿಗೆ ಮಂದಟ್ಟು ಮಾಡಿಕೊಡುವಂತ ಕೆಲಸವನ್ನ ನಿಮ್ಮಿಂದ ಆಗ್ಬೇಕು. ನೀವು ಒಂದ್ಸಾರಿ ಕೂತು ಯೋಚನೆ ಮಾಡಿದ್ರೆ, ಈಗ ಫ್ರೀ ಕರೆಂಟ್ ಕೊಡ್ತಾ ಇದ್ದಾರೆ. ಆ 200 ಯೂನಿಟ್ ಫ್ರೀ ಕರೆಂಟ್ ಕೊಡುವಂತ ಸಂದರ್ಭದಲ್ಲಿ ನೀವು ಯಾರ ಕರೆಂಟ್ ನ ಪವರ್ಗೆ ದುಡ್ಡು ಕಟ್ತಾ ಇದ್ರಿ, ಇವ್ರು ಕೊಡಕ್ ಮುಂಚೆ ಎಷ್ಟು ಹಣ ಇತ್ತು, ಇವತ್ತಿನ ದಿವಸ ಎಷ್ಟು ಹಣ ಕಟ್ತಾ ಇದ್ದೀರಿ ಅನ್ನೋಂಥದ್ನ, ಅವತ್ತು ನೀವು 1,000 ರೂಪಾಯಿ ಕಟ್ತಾ ಇದ್ರೆ, ಈ ಫ್ರೀ ಕರೆಂಟ್ ಕೊಡಕ್ ಶುರು ಆದ್ಮೇಲೆ 2,000 ರೂಪಾಯಿನ ಕಟ್ತಾ ಇದ್ವಿ. ನೀವೇ ಒಂದ್ಸಾರಿ ಯೋಚನೆ ಮಾಡಿ. ಮೊನ್ನೆ ಒಂದು ಪ್ಲಾನ್ ಅಪ್ರೂವಲ್ಗೆ ಅಂತ ಹೇಳಿ ಒಂದು ಬಿಲ್ಡಿಂಗ್ಗೆ ಪ್ಲಾನ್ ಅಪ್ರೂವಲ್ ಅಂತ ಕೇಳಿದ್ವಿ. ಮೈಸೂರಿನಲ್ಲಿ ಒಂದು ವಿದ್ಯಾಸಂಸ್ಥೆಗೆ 1 ಕೋಟಿ ರೂಪಾಯಿನ ಬಿಲ್ಡಿಂಗ್ ಪ್ಲಾನ್ಗೆ ಫೀಸ್ ನ ಕಾರ್ಪೊರೇಷನ್ ಅಂತ ಹಾಕಿದ್ದಾರೆ. ದಯಮಾಡಿ ಜನರಿಗೆ ಮಂದಟ್ ಮಾಡಿಕೊಡುವಂತದ್ದು ನೋಡಿ. ಒಂದು ಸ್ಟಾಂಪ್ ಪೇಪರ್ 1,000 ರೂಪಾಯಿ, 100 ರೂಪಾಯಿ ಇತ್ತು ಪಾರ್ಟಿಷನ್ಗೆ, 1,000 ರೂಪಾಯಿ ಆಗೈತೆ. ರೈತರ ವಿದ್ಯುತ್ ಟಿಸಿ ಕುಮಾರಣ್ಣವರು ಇದ್ದಂತ ಸಂದರ್ಭದಲ್ಲಿ ಫ್ರೀ ಕೊಡ್ತಿದ್ರು, 2.5 ಲಕ್ಷ ರೂಪಾಯಿ ಕಟ್ಬೇಕು. ಪ್ರತಿಯೊಂದು ರೇಟು ಕೂಡ ಈ 2,000 ರೂಪಾಯಿಗೋಸ್ಕರ, ಫ್ರೀ ಬಸ್ಗೋಸ್ಕರ ಯಾರು ಸಾರ್ವಜನಿಕರಿದ್ದೀವಿ ಅವ್ರನ್ನ ಸುಲಿಗೆ ಮಾಡುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡ್ತಾರೆ. ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ಹೇಳೋರು, ಹಿಂದೆ ಬಿಜೆಪಿಯವರು ಮಾಡಿದಂತ ಸಾಲಕ್ಕೋಸ್ಕರ ಈಗ ನಾವು 15% ಹೆಚ್ಚು ಮಾಡ್ತಾ ಇದ್ದೀವಿ ಅಂತ. ಅಲ್ಲಿಗೆ ನೀವು ಸಾಲ ಮಾಡ್ತಾ ಇದ್ದೀರಲ್ಲ ಈಗ 60,000 ಕೋಟಿನ. ಅದಕ್ಕೆ ಮುಂದೆ ಬರುವಂತ ಸರ್ಕಾರ ಎಷ್ಟು ಹೆಚ್ಚು ಮಾಡಬೇಕು ಅನ್ನೋಂಥದ್ನ ಅವರೇ ಉತ್ತರ ಹೇಳ್ಬೇಕು, ನಮ್ಗಿನ. ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದು. ಇವತ್ತು DCC ಬ್ಯಾಂಕ್ ನಮ್ಮ ಹರೀಶ್ ಅಧ್ಯಕ್ಷ ಆಗಿದ್ರು. ಮೈಸೂರು ಜಿಲ್ಲೆ ಒಂದಕ್ಕೆ 300 ಕೋಟಿ ರೂಪಾಯಿ ಸಾಲ ಕೊಡ್ತಿದ್ರು. ಈಗ 169 ಕೋಟಿನ ಕಮ್ಮಿ ಮಾಡೋದು, ಕೊಡಕ್ಕಾಯ್ತಾ ಇಲ್ಲ. ಇವತ್ತು 50% ಕಮ್ಮಿ ಆಯ್ತು. ರೈತರಿಗೆ ನೀವು ರೆಗ್ಯುಲರ್ ಕೊಟ್ಟಿದ್ದ ಸಾಲನೇ ಕೊಡಕ್ಕಾಯ್ತಾ ಇಲ್ವಲ್ಲ,
ಪ್ರತಿ ವರ್ಷ ಹೆಚ್ಚು ಮಾಡ್ಕೊಂಡು ಹೋಗ್ಬೇಕು, ಇರುವಂತದ್ನ ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದೆ ನಾವು ಪುಸ್ತಕ ಓದ್ತಿದ್ದ ಕಾಲೇಜ್ ಟೈಮಲ್ಲಿ ಎಮರ್ಜೆನ್ಸಿ ಸರ್ಕಾರ ಅಂತ. ಇವತ್ತು ನೆನಪಾಗ್ತಾ ಇದೆ, ಯಾರಾದ್ರೂ ಇವ್ರು ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಒಂದು ಕೇಸ್. ಒಬ್ಬ ಲೀಡರ್ನ ಅರೆಸ್ಟ್ ಮಾಡಿ ಒಳಗೆ ಕರ್ಕೊಂಡು ಹೋದಾಗ ಶಾಸಕರು, ಅವ್ರ ಪಕ್ಷದ ಶಾಸಕರು ಮತ್ತೆ ಲೀಡರ್ಗಳು ಹೋಗಿ ಅವ್ರ ಪರವಾಗಿ ಕೂತ್ ಮಾತಾಡಿದ್ರೆ, ಒಬ್ಬ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡುವಂತ, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡುವಂತ ನೀಚ ಕೆಲಸಕ್ಕೆ ಇಳಿತಾ ಇದೀರಲ್ಲ, ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಇನ್ನೆಲ್ಲ ಒಂದ್ ಕಡೆ ಜಾರ್ಜ್ ಅವ್ರು ಮಾತಾಡ್ತಾ ಇರ್ತಾರೆ, ಯಾವ್ದೋ ಒಂದ್ ಸಭೆನಲ್ಲಿ ಕರೆದು ಕಾರ್ಯಕ್ರಮದ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ, ನೀವು ನಿಮ್ ಪಕ್ಷ ಹೋಗ್ತಾ ಕುತ್ಕೊಂಡ್ರೆ ಯಾರೋ ಒಬ್ರು ಬುದ್ಧಿವಂತ ಪ್ರಶ್ನೆ ಮಾಡಿದ್ರು, ಅದಕ್ಕೋಸ್ಕರ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ರೆ ನಿಮ್ಮ ಹತ್ರ ಹೆಂಗ್ ಕೆಲಸ ಮಾಡ್ಬೇಕು? ಇದನ್ನ ಜನರಿಗೆ ನಾವೆಲ್ಲರೂ ಮಂದಟ್ ಮಾಡ್ಬೇಕು. ನಮ್ಮ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ನೀವು ನೋಡ್ತಾ ಇದೀರಿ, ಬರೀ ಕೇಸ್ ಹಾಕ್ಸದೆ. ಕೇಸ್ ಹಾಕದ್ ಬಿಟ್ರೆ ಲೀಡರ್ಗಳನ್ನ ಹೆದರಿಸುವಂತ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ 4-5 ದಿವಸದಿಂದ ಪತ್ರಿಕೆಯಲ್ಲಿ ಅಸಹ್ಯ ಆಯ್ತದೆ. ಈ ನರ್ಮ್ ಯೋಜನೆ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ರು 2006. 2,000 ಕೋಟಿ ಕೊಟ್ಟಿದ್ದು, 2,000 ಕೋಟಿ ಮೈಸೂರಿಗೆ. ಇವತ್ತು ಮೈಸೂರಿನ ಸ್ಲಮ್ ಇದಾವಲ್ಲ, ಅವೆಲ್ಲವೂ ನವೀಕರಣ ಆಗಿ ಹೊಸ ಮನೆಗಳಾಗಿದ್ದಾವೆ ಅಂತ ಹೇಳಿದ್ರೆ ಅದು ಕುಮಾರಣ್ಣವ್ರು ಕೊಟ್ಟಂತ ಕೊಡುಗೆ. 2,000 ಕೋಟಿ. ಅವರೇನ್ ಮೈಸೂರು ಮುಖ್ಯಮಂತ್ರಿನ? ಮೈಸೂರಿನಿಂದ ಗೆದ್ದೋಗಿದ್ರ? ನೀವು 2 ಬಾರಿ ಮುಖ್ಯಮಂತ್ರಿ ಆದ್ರಲ್ಲ ಸ್ವಾಮಿ. ಕುಮಾರಣ್ಣವ್ರು ಇದ್ದಿದ್ದು 20 ತಿಂಗಳು ಇನ್ನೊಂದು ಪಕ್ಷದ ಜೊತೆ. ಇವತ್ತು KRS ರಸ್ತೆ, ಪ್ರಿನ್ಸ್ ರಸ್ತೆ, ಅದರದೇ ಆದಂತ ಕೊಡುಗೆ ಇತ್ತು. ಅದಕ್ಕೆ 2 ಹೆಣ್ಮಕ್ಳು ಮಹಾರಾಜರ ವಂಶದವರು ಸತ್ತೋಗಿದ್ದಾರೆ. ಆ ನೆನಪಿಗೋಸ್ಕರ ಅವರು ಆ ಒಂದು ಕ್ಷಯರೋಗದ ಹಾಸ್ಪಿಟಲ್ 100 ಎಕರೆನ ಕೊಟ್ಟು ಆ ರಸ್ತೆನಲ್ಲಿ ಆಕಾಶವಾಣಿ ಮತ್ತೆ ಈ ಕಡೆ ಹಾಸ್ಪಿಟ್ಲು ಮತ್ತೆ ಎಲ್ಲವೂ ಮಹಾರಾಜರು ಮಹಾರಾಣಿಯರು ಕೊಟ್ಟಿರ್ತಕ್ಕಂಥ ಕೊಡುಗೆ. ಅದಕ್ಕೆ ನಿಮ್ ಹೆಸರು ಇಡ್ಬೇಕು ಅಂತ ಹೇಳಿ ಕೆಲವ್ರು ಮಾತಾಡ್ತಾರಲ್ಲ, ನೀವು ಅವ್ರಿಗೆ ಹೇಳಕ್ಕಾಗಲ್ವಾ? ನೀವು ಇದೆ ಸಮಾಜವಾದಿ ಚರ್ಚೆ ಇಷ್ಟ ನಡೀತಾ ಇದೆಯಲ್ಲ. ಯಾವ ರಾಜಕಾರಣಿನೂ ಕೂಡ ಮೈಸೂರಿನಲ್ಲಿ ಮಹಾರಾಜರು ಕೊಟ್ಟಿರ್ತಕ್ಕಂಥ, ಕುಟುಂಬ ಕೊಟ್ಟಿರ್ತಕ್ಕಂಥ ಕೊಡುಗೆನ ಯಾರು ಸಹ ಮೈಸೂರಿನ ನಾಯಕರುಗಳು ಕೊಟ್ಟಿಲ್ಲ. ಅಷ್ಟನ್ನ ಕೊಟ್ಟಿದ್ದಾರೆ. ಅದನ್ನ ಚರ್ಚೆ ಮಾಡ್ತಿರಲ್ಲ, ಅಸಹ್ಯ ಆಗಲ್ವಾ ನಿಮ್ಗೆ? ಹೇಳಿ ಅವ್ರಿಗೆ ನೋಡೋಣ. ಈಗ ಶ್ರೀನಿವಾಸ್ ಪ್ರಸಾದ್ ಅವರು ಅವರದೇ ಆದಂತ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಅವ್ರು ಇಲ್ಲ, ಅವ್ರು ನೆನಪಿಸ್ಬೇಕು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಯಾವ್ದಾದ್ರು ಒಂದ್ ಕಡೆ ಖಂಡಿತ ಮಾಡಬೇಕು. ಇನ್ನು 20-25 ವರ್ಷಕ್ಕೆ ಯೋಚನೆ ಮಾಡುವಂತ ವಿಚಾರನ ಇವತ್ತೇ ಯಾಕೆ ಯೋಚನೆ ಮಾಡ್ತೀರಿ? ಹೆಸರು ಜನ ತೀರ್ಮಾನ ಮಾಡಬೇಕು, ಸಾರ್ವಜನಿಕರು ತೀರ್ಮಾನ ಮಾಡಬೇಕು. ಯಾರೋ ನಿಮ್ ಕೆಲವು ಬಟ್ಟಂಗಿಗಳು ಮಹಾರಾಜರು ಕೊಟ್ಟಿರ್ತಕ್ಕಂಥ ಕೊಡುಗೆನ ಮಾಡ್ತಾರೆ. ಇವತ್ತು ಹೆಸರನ್ನ ಇಡೋಕೆ ಇಷ್ಟೊಂದು ಸಾರ್ವಜನಿಕ ಕೆಲಸಗಳು ಇರುವಂತ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಇದ್ರಲ್ಲ, ನೀವಂತ ಹೇಳಕ್ಕಾಗಲ್ಲ. ನನ್ಗಿಷ್ಟ ಇಲ್ಲ, ಈ ಕೆಲಸ ಮಾಡ್ಬೇಕು, ಬಿಡಿ, ಬೇರೆ ಕಡೆ ಯಾವ ಕಡೆಗಾರು ಇಟ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ನಿಮ್ಗೆ ಅಷ್ಟು ಆಸೆ ಇದ್ರೆ, ಯಾರು ಎಲ್ಲೂ ಹೆಸರಿಟ್ಟಿಲ್ಲ ಅಂತ ಕಡೆಗೆಲ್ಲ ಇಟ್ಕೊಳ್ಳಿ. ಇವತ್ತಿನ ಸರ್ಕಾರ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ, ಇತಿಹಾಸದಲ್ಲಿ ನಾನು ಕೂಡ 37-38 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಸರ್ಕಾರಿ ಹಣದಲ್ಲಿ ಚುನಾವಣೆ ಮಾಡಿದಂತ ಒಂದು ದರಿದ್ರ ಸರ್ಕಾರ ಅಂತಿದ್ರೆ ಅದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಮೇಲೆ ಅವ್ರ ಹೆಸರನ್ನ ಹೇಳ್ಕೊಂಡು, ಹಿಂದುಳಿದ ವರ್ಗಗಳ ಮೇಲೆ ಹೆಸರನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ಇಂತ ಒಂದು ನೀಚ ಸರ್ಕಾರ ಇವತ್ತಿನ ದಿವಸ 200 ಕೋಟಿ ಅಲ್ಲ 90 ಕೋಟಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಮತ್ತೀಗ ಗೋವಿ ಸಮಾಜದ ಇನ್ನು ಯಾವ್ಯಾವ್ದಿದೆಯೋ ತನಿಖೆ ಮಾಡಿದ್ರೆ, ಅಲ್ಲಿ ಯಾವ ತನಿಖೆ ತಗೊಳ್ಳಿ ತಗೊಂಡೋಗಿ SIT
ನಾನು ಅದೇ ಹೇಳಿದೆ, ಶಿವಕುಮಾರ್ ಸಿದ್ದರಾಮಯ್ಯ SSIT ಅದೊಂದು ಇನ್ವೆಸ್ಟಿಗೇಷನ್ ಟೀಮ್. ಅವ್ರು ಏನ್ ರಿಪೋರ್ಟ್ ಹೇಳ್ತಾರೆ ಅಷ್ಟೇ. ಅವ್ರಿಗೆ ಬೇಕಾದ್ರೆ ಕ್ಲೀನ್ ಚಿಟ್ ಕೊಡ್ತಾರೆ, ಬೇಡ ಅಂದ್ರೆ ಒಳಗೆ ಹಾಕ್ತಾರೆ. ಇಂತಹ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೆಲವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಲೀಡರ್ಗಳಿಗೆ ಇರ್ಬೋದು. JDS ಅನ್ನೋದು ಒಂದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಘರ್ಷಣೆ, ಮಾತುಕತೆ, ಚರ್ಚೆಗಳು ಆಗ್ತವೆ. ಮುನ್ಸ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು. ಆದ್ರೆ ಇವರೆಲ್ಲ ದೂರ ಇದ್ದಾರೆ, ಇವ್ರೇನೋ ಆಗ್ಬಿಡ್ತಾರೆ ಅನ್ನೋಂತ ಭಾವನೆ ನಿಮ್ಮಲ್ಲಿ ಇದ್ರೆ ದಯವಿಟ್ಟು ಮರ್ತ್ಬಿಡಿ. ಯಾವಾಗಿದ್ರು ಬೆಳಗ್ಗೆ ಎಲ್ಲ ಏನಿದ್ರು ರಾತ್ರಿ ಆಯ್ತು ಒಂದ್ ಹಾಗೆ ಆಯ್ತು. ಅದ್ಯಾವ ಅನುಮಾನವೂ ಇಟ್ಕೋಬೇಕು. ನಮ್ಮೆಲ್ಲರೂ ಗುರಿ, ವೇದಿಕೆ ಮೇಲೆ ಇರೋರು ಇರ್ಬೋದು, ಇಲ್ಲಿರುವಂತವ್ರು ಇರ್ಬೋದು, ನಮ್ಮೆಲ್ಲರೂ ಗುರಿ ಕುಮಾರಣ್ಣರವರು ದೇಶದಲ್ಲಿ ಮಂತ್ರಿ ಆದ್ರು. ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನ ಉಳಿಬೇಕು ಅಂದ್ರೆ, ರೈತರು ಉಳಿಬೇಕು ಅಂದ್ರೆ, ವಿದ್ಯಾರ್ಥಿ ಉಳಿಬೇಕು ಅಂದ್ರೆ, ಉದ್ಯೋಗ ಕಲ್ಪಿಸ್ಬೇಕು ಅಂತ ಹೇಳಿದ್ರೆ, ಇವತ್ತೇನು ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡ್ತಾ ಇದೀವಿ, ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಮತ್ತೆ JDS ಇವರಿಬ್ಬರ ಒಂದು ನೇತೃತ್ವದಲ್ಲಿ ಮತ್ತೆ ಕುಮಾರಣ್ಣರವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು. ಅದಕ್ಕೆ ನಮ್ಮೆಲ್ಲರ ಹೋರಾಟ. ಇವೆಲ್ಲ ನಾವೇನಿದೀವಿ, ನಾವೇನಾಗ್ಬೇಕು ಅಂತಲ್ಲ, ನಮ್ಮನ್ನೆಲ್ಲ ಮಾಡಿದೀವಿ ಪುಣ್ಯಾತ್ಮ. ಮುಂದಿನ ದಿನಗಳಲ್ಲಿ ಕುಮಾರಣ್ಣರವರು ಕೇಂದ್ರದ ಮಂತ್ರಿ ಆಗಿದ್ದಾರೆ, ಕೇಂದ್ರದಲ್ಲಿ 8ನೇವರಿದ್ದಾರೆ. ಈಗ ಎಲ್ಲಾ ಪ್ರೈಮ್ ಮಿನಿಸ್ಟರ್ ಇರ್ತಕ್ಕಂಥ ಎಲ್ಲಾ ಕಮಿಟಿಯಲ್ಲಿ ಇದ್ದಾರೆ. ಅವರು ಏನಾಗ್ಬೇಕಾಗಿಲ್ಲ. ಆದ್ರೆ ರಾಜ್ಯದ ಜನ ಉಳಿಬೇಕು ಅಂದ್ರೆ ಮತ್ತೊಮ್ಮೆ ಕುಮಾರಣ್ಣರವರು ಮುಖ್ಯಮಂತ್ರಿ ಆಗ್ಬೇಕು. ದಯವಿಟ್ಟು ಅರ್ಥ ಮಾಡ್ತಾರೆ. ನೀವೆಲ್ಲರೂ ಹೇಳ್ತೀರಿ, ನಾನು ಕೆಲವು ಕೇಳಿದ್ದೀನಿ. ನಿಖಿಲ್ ಅವರು ಚನ್ನಪಟ್ಟಣದಲ್ಲಿ ಬಹಳ ಮೊದ್ಲೇ ಹೇಳ್ದು, ಅವ್ರು ನಿಲ್ಲಲ್ಲ ಅಂತ ಹೇಳಿದ್ರು. ಎಲ್ಲರೂ ಒತ್ತಾಯ ಮಾಡಿದ್ರು ಕೂಡ ನಾನ್ ಚುನಾವಣೆ ನಿಲ್ಲಲ್ಲ, ನಾನ್ ಪಕ್ಷ ಸಂಘಟನೆ ಮಾಡ್ತೀನಿ. ಆದ್ರೆ ಇದ್ದಂತ ಪುಣ್ಯಾತ್ಮ 6 ತಿಂಗಳಲ್ಲಿ ತೀರ್ಮಾನ ಆಗಿತ್ತೇನೋ, ನಾವು ನಮ್ದು ಕೊನೆಯ ಕ್ಷಣದಲ್ಲಿ ಹೋದಂತ ಸಂದರ್ಭದಲ್ಲಿ ಇದ್ದಂತ 8 ಜನ ಆಕಾಂಕ್ಷಿಗಳು ಒಬ್ಬೊಬ್ರು ಒಂದೊಂದು ದಿಕ್ಕು. ಅವ್ರು ಹೇಳಿದ್ರು, ನಾವೆಲ್ಲರೂ ಒಕ್ಕಲಿನಿಂದ ನಿಖಿಲ್ ಕುಮಾರಸ್ವಾಮಿ ಅವರಾದ್ರೆ ನಿಲ್ಲಿಸ್ತೀವಿ, ಇಲ್ಲ ಹೇಳಿದ್ರೆ ಆಗಲ್ಲ. ನೀವು ಕೊಟ್ರೆ ನೋಡಿ, ಕುಮಾರಣ್ಣ ಮಗಂಗೋಸ್ಕರ ಕೊಟ್ರು. ಕೊಡದೆ ಹೋದ್ರೆ ಸೋಲ್ತಾರೆ ಅಂತ ನಿಲ್ಲಿಸ್ತೀರ ಕಣ. ಯಾವ ರೀತಿಯಪ್ಪ? ಕುಮಾರಣ್ಣ ಇಷ್ಟು ವರ್ಷ ರಾಜಕಾರಣ ಮಾಡುವ ಗೊತ್ತಿಲ್ಲ ಅವ್ರಿಗೆ ರಿಸಲ್ಟ್ ಏನು ಅಂತ. ಆದ್ರೆ ಹೋರಾಟ ಮಾಡ್ಲೇಬೇಕು. ಕಷ್ಟದ ಸಂದರ್ಭಗಳಲ್ಲಿ ಅವತ್ತು ಮಧುಗಿರಿನಲ್ಲಿ ಅನಿತಾ ಮುಂದೆ ಕರ್ಕೊಂಡು ಹೋಗಿ ಚುನಾವಣೆಯನ್ನ ಮಾಡಿದವ. ಅವ್ರಿಗೆ ಗೊತ್ತಿರ್ಲಿಲ್ಲ ಚುನಾವಣೆ ಅಂದ್ರೆ ಗೊತ್ತಿರ್ಲಿಲ್ಲ. ಅದೇ ರೀತಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರು ಕೂಡ ಪಕ್ಷನ ಉಳಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಅವತ್ತು ಅಭ್ಯರ್ಥಿಯನ್ನಾಗಿ ಮಾಡ್ದ. ರಾತ್ರಿನೂ ಕೂಡ ಹೋಗ್ತಿರ್ಲಿಲ್ಲ. ಬಹಳಷ್ಟು ಜನ ಚರ್ಚೆ ಮಾಡ್ತಾರೆ. ಆದ್ರಿಂದ ಅದು ಹೋರಾಟ ಕೊಟ್ಟು ಈ ರಾಜ್ಯದಲ್ಲಿ ಒಬ್ಬ ನಾಯಕರಾಗಿ ನಮಗಿನ್ನ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಅನೇಕ ಹಿರಿಯ ಮುಖಂಡಗಳಿಗಿನ್ನ ಚೆನ್ನಾಗಿ ಮಾತನಾಡ್ತಾರೆ, ಅನುಭವ ಬಂದಿದೆ. ಈ ಒಂದು ಚುನಾವಣೆ ಅವ್ರಿಗೆ 20 ವರ್ಷದ ಅನುಭವನ ಕಲಿಸಿದೆ. ಅದರಿಂದ ದಯವಿಟ್ಟು ಅರ್ಥ ಮಾಡ್ತಾರೆ. JDS ಪಕ್ಷ ಇಬ್ರೇ ಇದ್ರು, ಇಬ್ರೇ, ಒಂದು HD ಕೋಟೆ, ಇನ್ನೊಂದು ಮಂಡ್ಯ ಮಳವಳ್ಳಿ. ಅದಾದ್ಮೇಲೆ ಪಕ್ಷವೇ ಮುಳುಗೋಯ್ತು ಅಂದ್ಮೇಲೆ ಪ್ರೈಮ್ ಮಿನಿಸ್ಟರ್, 2 ಬಾರಿ ಚೀಫ್ ಮಿನಿಸ್ಟರ್, ಕೇಂದ್ರದ ಮಂತ್ರಿ, PWD ಮಂತ್ರಿ ಎಲ್ಲವೂ ಆಗಿದ್ದೀವಿ. ಮುಂದೆ ಇವತ್ತು ದೇವೇಗೌಡರು ಸಾಹೇಬರು, ಕುಮಾರಣ್ಣರವರು, ನಮ್ಮೆಲ್ಲರ ಆಶಾ ಕಿರಣ ನಿಖಿಲ್ ಕುಮಾರಸ್ವಾಮಿ. ಎಷ್ಟು ಜನ ಇದ್ದಾರೆ ಪಾರ್ಟಿ ಕಟ್ಟಕ್ಕೆ? ಯೂತ್ಸ್ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಷ್ಟು ಇಷ್ಟಪಡ್ತಾರೆ, ತಾಯಂದ್ರು ಅಷ್ಟು ಇಷ್ಟಪಡ್ತಾರೆ. ನಾವೆಲ್ಲರೂ ಸೇರಿ ಪಕ್ಷ ಕಟ್ಟೋಣ. ಅರ್ಥ ಮಾಡ್ಕೊಳ್ಳಿ. ನಾವೇನಾದ್ರೂ ಒಂದ್ಸಾರಿ ನೇರವಾಗಿ ಹೇಳಿದ್ರೆ ಅದಕ್ಕೆ ಬೇರೆ ಅರ್ಥ ಕಟ್ಟಿ ಮೆಂಬರ್ಶಿಪ್ ಮಾಡಿಸಿ. ಒಬ್ಬೊಬ್ಬ ಲೀಡರ್ ನೀವು ಮನ್ಸು ಮಾಡಿದ್ರೆ, ಒಬ್ಬೊಬ್ರು 100 ಜನ ಮಾಡಿದ್ರೆ 1 ಲಕ್ಷ ಮೆಂಬರ್ಶಿಪ್ ಮಾಡಬಹುದು ಮೈಸೂರು ಜಿಲ್ಲೆಯಲ್ಲಿ. ದೊಡ್ಡ ವಿಚಾರ ಅಲ್ಲ. ಇದ್ರ ಕಡೆ ಗಮನವನ್ನ ಹರಿಸೋಣ. ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಕುಮಾರಣ್ಣರವರು ಈ ರಾಜ್ಯದಲ್ಲಿ ಈ ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತೆ JDS ಎರಡರ
ಸಂಯುಕ್ತ ಆಶ್ರಯದಲ್ಲಿ ನಿಮ್ಮೆಲ್ಲರ ಸಹಕಾರದಲ್ಲಿ ಮುಂದೆ ಈ ಏನು 6.5 ಕೋಟಿ ಜನಸಂಖ್ಯೆ ಇದೆ, ಇವರ ಆಶೀರ್ವಾದದಿಂದ ಯಾವ ಶಕ್ತಿನೂ ಕೂಡ ಅವರನ್ನ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಹೋರಾಟ ಮಾಡ್ಬೇಕಾಗಿರ್ತಕ್ಕಂಥದ್ದು ಪಕ್ಷವನ್ನ ಸಂಘಟನೆ ಮಾಡೋ ಕಡೆ ಹೆಚ್ಚಿನ ಕೆಲಸವನ್ನ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ಇಲ್ಲಿ ಏನ್ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.